ಬೇಸಿಗೆ ರಜೆ ಬಂತು ಅಂದ್ರೆ ನಮ್ಗೆಲ್ಲ ಬಾಯಲ್ಲಿ ನೀರೂರ್ಸುವ ಮಾವಿನ ಹಣ್ಣು ಆಮೇಲೆ ಸಂಜೆ ತನಕ ಆಟ ಆಡೋದು ನೆನ್ಪಾಗುತ್ತೆ ಅಲ್ವಾ? ಹೌದು, ಖಂಡಿತ. ಆದ್ರೆ ಈ ಸೀಸನ್ಸ್ ಅಂದ್ರೆ ಋತುಗಳು ಹೇಗೆ ಬದಲಾಗ್ತವೆ ಅಂತ ನಾವೆಲ್ಲರೂ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವಾ? ಬಹಳಷ್ಟು ಜನ ಅನ್ಕೊಂಡಿದ್ದಾರೆ ನಮ್ಮ ಅರ್ತ್ ಸೂರ್ಯನಿಗೆ ಅಂದ್ರೆ ಸನ್ಗೆ ಹತ್ರ ಬಂದಾಗ ಬೇಸಿಗೆ ಆಗುತ್ತೆ ಅಂತ. ಆಹಾ, ದೂರ ಹೋದಾಗ ಚಳಿಗಾಲ ಆಗುತ್ತೆ ಅಂತಾನೂ ಅನ್ಕೋತಾರೆ. ಹೌದು, ಅದೇ. ಆದರೆ ಇವತ್ತಿನ ನಮ್ಮ ಈ ವಿಶೇಷ ಚರ್ಚೆಯಲ್ಲಿರುವ ಮೂಲಗಳ ಪ್ರಕಾರ ಇದು ದೊಡ್ಡ ತಪ್ಪು ಕಲ್ಪನೆ. ಆಶ್ಚರ್ಯದ ಸಂಗತಿಯೆಂದ್ರೆ ಜಾನ್ವರಿ ತಿಂಗಳಲ್ಲೇ ಅರ್ತ್ ಅತಿ ಹತ್ರದಲ್ಲಿರುತ್ತೆ ಸನ್ಗೆ. ಓಹೋ, ಆದ್ರೂ ನಮ್ಗೆ ಅವಾಗ ಚಳಿಗಾಲ ಅಲ್ವಾ? ಕರೆಕ್ಟ್. ಹಾಗಾದ್ರೆ ಈ ಸೀಸನ್ಸ್ ಹೇಗೆ ಉಂಟಾಗ್ತವೆ? ಇವತ್ತು ಈ ಮಾಹಿತಿಯನ್ನ ಬಳಸಿ ಈ ರಹಸ್ಯನ ಬಿಡಿಸಿ ನೋಡೋಣ. ನಾವೆಲ್ಲರೂ ಮರದ ಬುಗ್ರಿ ಅಥವಾ ಬೇಬ್ಲೇಡ್ ಆಟ ಆಡಿದ್ದೀವಿ ತಾನೆ? ಹೌದು, ಆಡಿದ್ದೀವಿ. ಆ ಸ್ಪಿನ್ನಿಂಗ್ ಟಾಪ್ ತಿರುಗುವಾಗ ಅದು ನೇರವಾಗಿರಲ್ಲ, ಸ್ವಲ್ಪ ವಾಲಿಕೊಂಡಿರುತ್ತೆ. ಅದೇ, ನಮ್ಮ ಅರ್ತ್ ಕೂಡ ಹಾಗೇನೆ. ಅದು ತನ್ನ ಆಕ್ಸಿಸ್ ಮೇಲೆ ನೇರವಾಗಿ ನಿಂತಿಲ್ಲ, ಬದಲಿಗೆ 23.5 ಡಿಗ್ರಿನಷ್ಟು ಟಿಲ್ಟ್ ಆಗಿದೆ. ಅಂದ್ರೆ ಸ್ವಲ್ಪ ವಾಲಿಕೊಂಡಿದೆ. ಆ ಬುಗುರಿಯ ಹಾಗೆ ನಮ್ಮ ಭೂಮಿ ಕೂಡ ಸೂರ್ಯನ ಸುತ್ತ ಅಂದ್ರೆ ತನ್ನ ಆರ್ಬಿಟ್ನಲ್ಲಿ ತಿರುಗುತ್ತೆ. ಅಂದ್ರೆ ಈ 23.5 ಡಿಗ್ರಿ ಸ್ಟಿಲ್ಟ್ ಮತ್ತೆ ನಮ್ಮ ಅರ್ತ್ನ ಗುಂಡಿಗಿನ ಆಕಾರ ಇವೆರಡೇ ಈ ಸೀಸನ್ಸ್ಗೆ ಅಸಲಿ ಕಾರಣ ಅಂತೀರಾ? ಹೌದು, ಅದೇ ಅಸ್ಲಿ ಕಾರಣ. ಅರ್ತ್ ಹೀಗೆ ವಾಲಿಕೊಂಡೇ ಸನ್ ಸುತ್ತ ಸುತ್ತುತ್ತಾ ಇರುತ್ತೆ. ಅದೇ, ಒಂದು ನಿಮಿಷ, ನನಗಿಲ್ಲಿ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಕೇವಲ ಈಗ ವಾಲಿಪೊಳ್ಳೋದ್ರಿಂದ ನಮಗೆ ಚಳಿ ಅಥವಾ ಸೆಕೆ ಹೇಗಾಗುತ್ತೆ? ಸುಮ್ನೆ ವಾಲಿದ ತಕ್ಷಣ ಬಿಸಿಲು ಯಾಕೆ ಜಾಸ್ತಿ ಆಗಬೇಕು? ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಣ್ಣ ಪ್ರಯೋಗ ನೆನ್ಪಿಸ್ಕೊಳ್ಳಿ. ಕತ್ತಲೆಯಲ್ಲಿ ಒಂದು ಟಾರ್ಚ್ ಆನ್ ಮಾಡಿ ಗೋಡೆಗೆ ನೇರವಾಗಿ ಬಿಟ್ರೇನಾಗುತ್ತೆ? ಬೆಳಕು ಒಂದು ಚಿಕ್ಕ ಜಾಗದಲ್ಲಿ ತುಂಬಾ ಪ್ರಕಾಶಮಾನವಾಗಿ ಬೀಳುತ್ತಲ್ವಾ? ಅದೇ. ಅದೇ ಟಾರ್ಚ್ನ ಸ್ವಲ್ಪ ಓರೆಯಾಗಿ ಅಂದ್ರೆ ಸ್ಲ್ಯಾಂಟ್ ಆಗ್ಬಿಟ್ರೆ ಬೆಳಕು ದೊಡ್ಡ ಜಾಗಕ್ಕೆ ಹರಡ್ಕೊಳ್ಳುತ್ತೆ, ಆದ್ರ ಬೆಳಕಿನ ಶಕ್ತಿ ಮತ್ತು ಬಿಸಿ ಕಡಿಮೆ ಆಗುತ್ತೆ. ಓಹೋ, ಟಾರ್ಚ್ ಬೆಳಕು ಹರಡಿದಾಗ ಅದರ ಶಕ್ತಿ ಕಡಿಮೆ ಆಗುತ್ತೆ. ಇದೇ ರೀತಿ ಸಣ್ಣ ಬಿಸಿಲು ಕೂಡ ಕೆಲಸ ಮಾಡುತ್ತಾ? ನಿಖರವಾಗಿ. ಅರ್ತ್ ತನ್ನ ಆರ್ಬಿಟ್ನಲ್ಲಿ ಸುತ್ತುವಾಗ ಯಾವಾಗ್ಲೂ ಒಂದೇ ಕಡೆ ವಾಲುಕೊಂಡಿರುತ್ತೆ. ಹಾಗಾಗಿ ಒಮ್ಮೆ ನಾರ್ದರ್ನ್ ಹೆಮಿಸ್ಫಿಯರ್ ಅಂದ್ರೆ ಭೂಮಿಯ ಮೇಲ್ಭಾಗ ಸನ್ ಕಡೆಗೆ ವಾಲುತ್ತದೆ. ಆವಾಗ ಆ ಭಾಗಕ್ಕೆ ಟಾರ್ಚ್ನ ನೇರ ಬೆಳಕಿನ ಹಾಗೆ ಕಟುವಾವ ಬಿಸಿಲು ಬೀಳುತ್ತಲ್ವಾ? ಹೌದು, ನೇರ ಬಿಸಿಲು ಬಿದ್ದಾಗ ಶೆಕೆ ಜಾಸ್ತಿಯಾಗಿ ಸಮರ್ ಸೀಸನ್ ಉಂಟಾಗುತ್ತೆ. ಅದೇ ಭಾಗ ಆರ್ಬಿಟ್ನಲ್ಲಿ ಮುಂದೆ ಹೋದಾಗ ಸನ್ನಿಂದ ದೂರವಾಲುತ್ತದೆ. ಆಗ ಬಿಸಿಲು ಓರೆಯಾಗಿ ಬೀಳುತ್ತದೆ. ಆಹಾ, ಬಿಸಿಲಿನ ಶಕ್ತಿ ಕಡಿಮೆಯಾಗಿ ವಿಂಟರ್ ಸೀಸನ್ ಶುರುವಾಗುತ್ತೆ. ಈಗ ಚೆನ್ನಾಗಿ ಅರ್ಥ ಆಗ್ತಿದೆ. ನಮ್ಮ ಇಂಡಿಯಾ ನಾರ್ದರ್ನ್ ಹೆಮಿಸ್ಫಿಯರ್ನಲ್ಲಿದೆ ಅಲ್ವಾ? ಹೌದು, ಕರೆಕ್ಟ್. ಸೊ ನಮ್ಗೆ ಮೇ ಜೂನ್ ತಿಂಗಳಲ್ಲಿ ಸಮರ್ ಸೀಸನ್ ಇದ್ದಾಗ ಭೂಮಿಯ ಕೆಳಭಾಗ ಅಂದ್ರೆ ಸದರ್ನ್ ಹೆಮಿಸ್ಫಿಯರ್ನಲ್ಲಿರುವ ಆಸ್ಟ್ರೇಲಿಯಾದಲ್ಲಿ ಚಳಿಗಾಲ ಇರುತ್ತೆ. ಪಾಪ ಅಲ್ಲಿನ ಮಕ್ಕಳು ಆ ಟೈಮ್ನಲ್ಲಿ ಸ್ವೆಟರ್ ಹಾಕೊಂಡು ಆಟ ಆಡ್ತಿರ್ತಾರೆ. ಹೌದು, ಖಂಡಿತ. ಇದನ್ನ ನಮ್ಮ ದಿನನಿತ್ಯದ ಅನುಭವದಲ್ಲಿಯೇ ನೋಡಬಹುದು. ಬೇಸಿಗೆಯಲ್ಲಿ ಸಂಜೆ 7 ಗಂಟೆಯಾದ್ರೂ ಕತ್ಲೆ ಆಗಿರಲ್ಲ. ನಾವು ತುಂಬಾ ಹೊತ್ತು ಆಟ ಆಡ್ಬೋದು ಅಲ್ವಾ? ಆಡ್ಬೋದು. ಆ ಸಮಯದ ಜೂನ್ 21ರಂದು ಸಮ್ಮರ್ ಸಾಲ್ಸ್ಟಿಸ್ ಅಂತ ಕರೀತೇವೆ. ಇದು ನಾರ್ದರ್ನ್ ಹೆಮಿಸ್ಫಿಯರ್ನಲ್ಲಿರುವವರಿಗೆ ವರ್ಷದ ಅತಿ ಉದ್ದದ ಹಗಲು. ಓಹೋ, ಅದೇ ರೀತಿ ಡಿಸೆಂಬರ್ನಲ್ಲಿ ಬೇಗ ಕತ್ಲೆ ಆಗುತ್ತೆ. ಹೌದು, ಡಿಸೆಂಬರ್ 22ರಂದು ವಿಂಟರ್ ಸಾಲ್ಸ್ಟಿಸ್ ಬರುತ್ತೆ. ಇದು ವರ್ಷದ ಅತಿ ಚಿಕ್ಕ ಹಗಲು. ಮಿಕ್ಕ 2 ಪ್ರಮುಖ ದಿನಗಳು ಆಟಮ್ ಇಕ್ವಿನಾಕ್ಸ್ ಮತ್ತು ಸ್ಪ್ರಿಂಗ್ ಇಕ್ವಿನಾಕ್ಸ್ ಅಲ್ವಾ? ಇಕ್ವಿನಾಕ್ಸ್ ಅಂದ್ರೇನೆ ಈಕ್ವಲ್ ನೈಟ್ ಅಂತ. ಕರೆಕ್ಟ್. ಸೆಪ್ಟೆಂಬರ್ ಮತ್ತು ಮಾರ್ಚ್ ತಿಂಗಳ ಸುಮಾರಿಗೆ ಭೂಮಿ ಸನ್ ಕಡೆಗೂ ವಾಲಲ್ಲ, ದೂರವೂ ವಾಲಲ್ಲ. ಆಗ ಇಡೀ ಭೂಮಿಯ ಮೇಲೆ ಹಗಲು ಮತ್ತು ರಾತ್ರಿ ಎರಡೂ ಸಮಾನವಾಗಿರುತ್ತೆ. ಅದೇ ಈ ಟಿಲ್ಟ್ನ ಪ್ರಭಾವ ಎಲ್ಲಾ ಕಡೆ ಒಂದೇ ತರ ಇರಲ್ಲ ಅನ್ಸುತ್ತೆ. ಈಕ್ವಿಟರ್ ಅಂದ್ರೆ ಭೂಮಿಯ ಮಧ್ಯಭಾಗದಲ್ಲಿರುವ ಜಾಗಗಳಲ್ಲಿ ಯಾವಾಗ್ಲೂ ಒಂದೇ ತರ ವಾತಾವರಣ ಇರುತ್ತೆ ಅಲ್ವಾ? ಹೌದು. ನಮ್ಮ ದಕ್ಷಿಣ ಭಾರತದ ಕೇರಳ ಅಥವಾ ಚೆನ್ನೈ ಕಡೆ ಹೋದ್ರೆ ವರ್ಷವಿಡೀ ಹೆಚ್ಚು ಕಡಿಮೆ ಬೆಚ್ಚಗಿನ ವಾತಾವರಣನೇ ಇರುತ್ತೆ. ಅಲ್ಲಿ ಚಳಿಗಾಲ, ಬೇಸಿಗೆಗಾಲ ಅಂತ ದೊಡ್ಡ ವ್ಯತ್ಯಾಸ ಇರಲ್ಲ. ಅಂದ್ರೆ ಈಕ್ವೇಟರ್ ಹತ್ರ ಯಾವಾಗ್ಲೂ ಬೆಚ್ಚಗೆ ಇರುತ್ತೆ. ಆದ್ರೆ ಭೂಮಿಯ ತುದಿಯಲ್ಲಿ ಏನಾಗುತ್ತೆ? ಜಾಗ್ರಫಿಕ್ ಪೋಲ್ಸ್ ಅಂದ್ರೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ವಾತಾವರಣ ಹೇಗಿರುತ್ತೆ? ಆಹಾ, ಅಲ್ಲಿನ ಕಥೆ ಕೇಳಿದ್ರೆ ನಿಜಕ್ಕೂ ಬೆರಗಾಗುತ್ತೆ. ಈ ಟಿಲ್ಟ್ನಿಂದಾಗಿ ಉತ್ತರ ಧ್ರುವದಲ್ಲಿ ಅಂದ್ರೆ ನಾರ್ತ್ ಪೋಲ್ನಲ್ಲಿ ಬೇಸಿಗೆ ಬಂದಾಗ ಸತತ 6 ತಿಂಗಳುಗಳ ಕಾಲ ಸೂರ್ಯ ಮುಳುಗೋದೇ ಇಲ್ಲ. ಅಬ್ಬಾ,
6 ತಿಂಗಳು ಪೂರ್ತಿ ಹಾಗಲ್ಲ? ಹೌದು, ರಾತ್ರಿ 12 ಗಂಟೆಗೂ ಆಕಾಶದಲ್ಲಿ ಸೂರ್ಯ ಕಾಣಿಸ್ತಾನೆ. ಹಾಗಾದ್ರೆ ಮಲ್ಗೋದು ಯಾವಾಗ? ಅದೇ ವಿಚಿತ್ರ. ಅದೇ ನಾರ್ತ್ ಪೋಲ್ನಲ್ಲಿ ಚಳಿಗಾಲ ಬಂದಾಗ 6 ತಿಂಗಳು ಪೂರ್ತಿ ಕತ್ಲಿರ್ತದೆ. ಸೂರ್ಯ ಹುಟ್ಟೋದೇ ಇಲ್ಲ, ಕೇವಲ ನಕ್ಷತ್ರಗಳ ಬೆಳಕು ಮಾತ್ರ. ಎಷ್ಟೊಂದು ವಿಸ್ಮಯ ಅಲ್ವಾ? ಕೇವಲ ಒಂದು ಚಿಕ್ಕ 23.5 ಡಿಗ್ರೀಸ್ ಟಿಲ್ಟ್ನಿಂದಾಗಿ ನಮ್ಮ ಭೂಮಿಯ ಮೇಲೆ ಈ ಸೀಸನ್ಸ್ ಬದಲಾಗುತ್ತೆ. ಬೇಸಿಗೆಯ ಬಿಸಿಲು, ಚಳಿಗಾಲದ ಚಳಿ, ದೊಡ್ಡ ಹಗಲು, 6 ತಿಂಗಳ ರಾತ್ರಿ. ಹೌದು, ಎಲ್ಲದಕ್ಕೂ ಆ ಬುಗುರಿಯ ತರಹದ ವಾಲುವಿಕೆಯೇ ಕಾರಣ. ನಮ್ಮ ಪ್ರಕೃತಿಯ ಪ್ರತಿಯೊಂದು ನಿಯಮದ ಹಿಂದೆಯೂ ಇಂಥ ಒಂದು ಸುಂದರವಾದ ವಿಜ್ಞಾನ ಅಡಗಿರ್ತದೆ ಅಲ್ವಾ? ಖಂಡಿತ. ಹಾಗಾದ್ರೆ ಕೊನೆಯದಾಗಿ ಒಂದು ಕುತೂಹಲದ ಪ್ರಶ್ನೆ. ಒಂದು ವೇಳೆ ನಮ್ಮ ಅರ್ಥ್ಗೆ ಈ ಟಿಲ್ಟ್ ಇಲ್ದೆ, ಅದು ಬುಗುರಿಯ ಹಾಗೆ ವಾಳ್ಕೊಳ್ದೆ ಏಕ್ದಮ್ ನೇರವಾಗಿ ನಿಂತು ಸನ್ ಸುತ್ತ ಸುತ್ತುತ್ತಿದ್ರೆ ಏನಾಗುತ್ತಿತ್ತು? ಆಗ ನಮಗೆ ಈ ಬೇಸಿಗೆ ರಜೆ, ಮಾವಿನ ಹಣ್ಣು, ಚಳಿಗಾಲದ ಸ್ವೆಟರ್, ಈ ಸೀಸನ್ಸ್ ಇರ್ತಿತ್ತಾ? ಹೌದು, ಈ ಪ್ರಶ್ನೆಯ ಬಗ್ಗೆ ಗೆಳೆಯರ ಜೊತೆ ಸೇರಿ ಎಲ್ಲರೂ ಖಂಡಿತ ಆಲೋಚನೆ ಮಾಡಿ. ಮತ್ತೆ ಸಿಗೋಣ.